ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಿಯಲ್ಲಿ ಮತ್ತೊಂದು ದಿನದಲ್ಲಿ ಈ ಬೆಳಗಿನ ಜಾವದಲ್ಲಿ ನಾವು ಸೇರಿ ಬರುವುದಕ್ಕೆ ಕರ್ತನು ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನ ಸನ್ನಿಧಾನದ ಸಮಯದಲ್ಲಿ ನಾವು ಕಳೆದ ಬಾರಿ ಒಂದು ವಾಕ್ಯದ ಬಗ್ಗೆ ನಾವು ಧ್ಯಾನ ಮಾಡ್ತಿದ್ದೆ. ಯೆಶಾಯ ಪ್ರವಾದನೆ ಗ್ರಂಥ 28ನೇ ಅಧ್ಯಾಯ 21ರಿಂದ 22 ವಚನಗಳನ್ನ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಒಂದು ವಿಚಾರವನ್ನ ಮಾತ್ರ ನಾವು ಟಚ್ ಮಾಡಿದ್ದೇವೆ. ಯೆಶಾಯ ಪ್ರವಾದನೆ ಗ್ರಂಥ 28ನೇ ಅಧ್ಯಾಯ 21, 22 ವಚನಗಳಲ್ಲಿ ನೋಡುವಾಗ ವಾಕ್ಯ ಈ ರೀತಿ ಇದೆ: ಯೆಹೋವನು ಈಗ ಅಪರೂಪದ ತನ್ನ ಕೆಲಸವನ್ನು ನಡೆಸಬೇಕಂತಲೂ ಅಪೂರ್ವವಾದ ತನ್ನ ಕಾರ್ಯವನ್ನು ನೆರವೇರಿಸಬೇಕೆಂತಲೂ ಪೆರಾಚಿಮ್ ಬೆಟ್ಟದಲ್ಲಿ ಎದ್ದಂತೆ ಏಳುವನು, ಗಿಬ್ಯೋನ್ ತಗ್ಗಿನಲ್ಲಿ ರೋಷಗೊಂಡಂತೆ ರೋಷಗೊಳ್ಳುವನು. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪೆರಾಚಿಮ್ ಬೆಟ್ಟದಲ್ಲಿ ನಡೆದಂತ ಆ ಅಪರೂಪವಾದ ಆತನ ಕೆಲಸ ಏನಾಗಿದೆ? ಅದು ದಾವೀದನ ಒಂದು ಅರಾಮಿಯರ ವಿರುದ್ಧವಾಗಿ ಯುದ್ಧ ನಡೆಯುವಂತ ಸಂದರ್ಭದಲ್ಲಿ, ಫಿಲಿಸ್ತಿಯರ ವಿರುದ್ಧವಾಗಿ ಯುದ್ಧ ನಡೆಯುವಂತ ಸಂದರ್ಭದಲ್ಲಿ ಒಂದು ಸಹಾಯವನ್ನ, ಕರ್ತನ ಸಹಾಯ ಪರಲೋಕದ ಸೈನ್ಯದ ಜೊತೆ ಆತನ ಇಳಿದು ಬಂದನೆಂದು ನಾವು ನೋಡಿದ್ದೇವೆ. ಹಲ್ಲೆಲೂಯ. ಆ ಯುದ್ಧದಲ್ಲಿ ದಾವೀದನ ಯುದ್ಧ ಮಾಡಲಿಲ್ಲ. ದಾವೀದ ಖಾಲಿ ಸ್ಪೆಕ್ಟೇಟರ್, ಅಂದ್ರೆ ಆತನದು ಒಬ್ಬ ವೀಕ್ಷಕನಾಗಿ ನಿಂತಿದ್ದ. ಆ ವೀಕ್ಷಕನಾಗಿ ನಿಂತು ಅದನ್ನು ದೇವರು ಮಾಡಿದ ಕಾರ್ಯವನ್ನು ಪೆರಾಚಿಮ್ ದೇವರು, ಬಾಳ್ ಪೆರಾಚಿಮ್ ದೇವರೇ ಎನ್ನುವುದನ್ನ ಅದನ್ನ ಹೇಳುವುದನ್ನು ನಾವು ಗಮನಿಸ್ತೇವೆ. ಇವತ್ತಿನ ದಿವಸ ಆ ಅಪರೂಪವಾದ ಕೆಲಸವನ್ನು ನಾವು ಧ್ಯಾನ ಮಾಡಿದ್ದೇವೆ. ಇವತ್ತಿನ ಅಪೂರ್ವವಾದ ಕಾರ್ಯ ಏನು? ಅಪೂರ್ವವಾದ ಕಾರ್ಯ ಎಂದು ನೋಡುವಾಗ ಇಲ್ಲಿ ನಾವು ನೋಡಿದ್ರೆ, ನೆರವೇರಿಸಬೇಕಂದ್ರೆ ಪೆರಾಚಿಮ್ ಬೆಟ್ಟದಲ್ಲಿ ಎದ್ದಂತೆ ಹೇಳುವ ಆತನು ದಾವೀದನು ಮತ್ತು ಇಸ್ರಾಯೇಲರಿಗೋಸ್ಕರ, ತನ್ನ ಮಕ್ಕಳಿಗೋಸ್ಕರ ಎದ್ದು ನಡೆಯುವಾಗ ವೈರಿಗಳು ಚದುರಿ ಹೋಗುವರು ಅನ್ನುವ ರೀತಿಯಲ್ಲಿ ಆ ಯುದ್ಧದಲ್ಲಿ ಜಯವನ್ನ ಕಂಡ. ಅದೇ ರೀತಿಯಲ್ಲಿ ಗಿಬ್ಯೋನ್ ತಗ್ಗಿನಲ್ಲಿ ರೋಷಗೊಂಡಂತೆ ರೋಷಗೊಳ್ಳುವನು. ಹಲ್ಲೆಲೂಯ. ಗಿಬ್ಯೋನ್ ತಗ್ಗಿನಲ್ಲಿ ಆತನು ರೋಷಗೊಂಡಂತೆ ಆತನು ರೋಷಗೊಳ್ಳುವನು ಅನ್ನೋದನ್ನು ನಾವು ಗಮನಿಸುತ್ತೇವೆ. ಹಲ್ಲೆಲೂಯ. ನೋಡ್ರಿ, ಈ ಇಸ್ರಾಯೇಲರು ಮೋಶೆ ಕಾಲವಾದ ನಂತರ ಅವರು ತಮ್ಮ ವಾಗ್ದಾನದ ದೇಶವನ್ನ ತೆಗೆದುಕೊಳ್ಳುವುದಕ್ಕೆ ಮುಂದಾಗುವಾಗ ಅವರಿಗೆ ಮೊದಲನೇ ಒಂದು ತಡೆ ಏನಾಗಿತ್ತು ಅಂದ್ರೆ, ಮೊದಲನೇದಾಗಿ ಯೋರ್ದಾನ್ ಹೊಳೆ ಬರುತ್ತೆ, ಆನಂತರ ಎರಿಕೋ ಕೋಟೆ ಬರುತ್ತೆ. ತದನಂತರ ಅನೇಕ ರಾಜರುಗಳು ಆ ಒಂದು ಕಾನಾನ್ ದೇಶದಲ್ಲಿ ನೆಲೆಗೊಂಡಿರುತ್ತಾರೆ. ಅವರ ಜೊತೆ ಒಂದು ಬಹಳ ಪ್ರೀತಿಯ ಒಪ್ಪಂದದಿಂದ ಆ ದಾರಿಯಲ್ಲಿ ಮುಂದೆ ಹೋಗುವುದಕ್ಕೆ ಇಸ್ರಾಯೇಲರು ಕೇಳಿಕೊಳ್ತಾರೆ. ಅದರಲ್ಲಿ ಕೆಲವರು ಅವರನ್ನ ಬಿಟ್ಟುಕೊಡ್ತಾರೆ, ಕೆಲವರು ಅವರನ್ನ ಬಿಟ್ಟುಕೊಡೋದಿಲ್ಲ. ನಾವು ಯುದ್ಧ ಮಾಡಬೇಕು, ನಾವು ನಿಮ್ಮ ಜೊತೆ ಯುದ್ಧದಲ್ಲಿ ಜಯಿಸಬೇಕು, ಅಥವಾ ನಾವು ತಡೆ ಮಾಡುತ್ತೇವೆ, ನಾವು ನಿಮ್ಮನ್ನು ಬಿಡೋದಿಲ್ಲ ಅಂತ ಅಂದಾಗ ಅಲ್ಲಿ ಯುದ್ಧಗಳು ನಡೀತವೆ. ಅದೇ ರೀತಿಯ ಒಂದು ಯುದ್ಧ ಇಲ್ಲಿ ನಡೀತಾ ಇದೆ. ಯಾವ ಸ್ಥಳದಲ್ಲಿ? ಗಿಬ್ಯೋನ್ ಎಂಬ ಸ್ಥಳದಲ್ಲಿ ಇಲ್ಲಿ ನಡೀತದೆ. ಈ ಗಿಬ್ಯೋನಿನಲ್ಲಿ ಯುದ್ಧ ನಡೆಯುವಾಗ ಇದರ ಮುಂದಾಳತ್ವವನ್ನು ಕರ್ತನು ಯಾರಿಗೆ ಕೊಟ್ಟಿದ್ದನು? ಯೆಹೋಶುವನಿಗೆ ಕೊಟ್ಟಿದ್ದನು. ಯೆಹೋಶುವನು ಇಸ್ರಾಯೇಲರನ್ನ ನಡೆಸಿದರು. ಇದುವರೆಗೆ ಇಸ್ರಾಯೇಲರನ್ನ ಆ ಒಂದು ಯೋರ್ದಾನ್ ಹೊಳೆ ಅಂಚಿನವರೆಗೆ ನಡೆಸಿದಂತ ಮೋಶೆ ಈಗ ಇಲ್ಲ. ಮೋಶೆಯ ಒಂದು ಅನುಭವ ಇಲ್ಲ. ಮೋಶೆಯ ನಡೆಸುವಿಕೆ ಆತನು ದೇವರಂತೆ ಇಸ್ರಾಯೇಲರ ಮಧ್ಯದಲ್ಲಿ ನಡೆಸಲ್ಪಟ್ಟನು ಮತ್ತು ಅದನ್ನು ಪ್ರವಾದಿ ಆಗಿದ್ದನು ಮತ್ತು ಎಲ್ಲಾ ವಿಚಾರಗಳನ್ನ, ನ್ಯಾಯ ಪ್ರಮಾಣವನ್ನ, ಧರ್ಮಶಾಸ್ತ್ರವನ್ನ ಇಸ್ರಾಯೇಲರಿಗೆ ಕೊಟ್ಟಾತನಾಗಿದ್ದಾನೆ. ಆದರೆ ಈಗ ಆತನ ಅಸಿಸ್ಟೆಂಟ್ ಆಗಿರುವಂತ ಐಗುಪ್ತ ದೇಶದಿಂದ ಯೋರ್ದಾನ್ ಹೊಳೆಯವರ ಮಧ್ಯದಲ್ಲಿರುವಂತ ದಾರಿಯಲ್ಲಿ ಆ ಒಂದು ಮೋಶೆಗೆ ಅಸಿಸ್ಟೆಂಟ್ ಆಗಿ ಅಥವಾ ಸಹಾಯಕನಾಗಿ ಇದ್ದಂತ ಯಾರು ಯೆಹೋಶುವ ಇದ್ದಾನೆ, ಯೆಹೋಶುವನನ್ನು ನೀನು ಅಭಿಷೇಕಿಸು, ಆತನು ಇನ್ನು ಮುಂದೆ ಇಸ್ರಾಯೇಲರನ್ನು ನಡೆಸಲೆಂದು ದೇವರು ಆಜ್ಞಾಪಿಸುವ ರೀತಿಯಲ್ಲಿ ಈಗ ಯೆಹೋಶುವನು ಇಸ್ರಾಯೇಲರ ನಾಯಕತ್ವವನ್ನು ಹಿಡಿದು ಮುಂದೆ ಹೋಗುತ್ತಿದ್ದಾನೆ. ಈ ಸಂದರ್ಭವನ್ನು ನಾವು ಓದಬೇಕು ಅಂತಂದ್ರೆ ಯೆಹೋಶುವನ ಪುಸ್ತಕ 10ನೇ ಅಧ್ಯಾಯ 5ನೇ ವಚನಕ್ಕೆ ಬರೋಣ. ಯೆಹೋಶುವನ ಪುಸ್ತಕ 10ನೇ ಅಧ್ಯಾಯ 5ನೇ ವಚನ. ಇವರು ಯೋರ್ದಾನ್ ಹೊಳೆಯನ್ನು ದಾಟಿ ಎರಿಕೋ ಪಟ್ಟಣವನ್ನ ದಾಟಿ ಈಗ ಎಲ್ಲಿ ಬರ್ತಾರೆ? ಗಿಬ್ಯೋನ್ ಎಂಬ ಸ್ಥಳಕ್ಕೆ ಬರ್ತಾ ಇದ್ದಾರೆ. ಅಲ್ಲಿ ಅವರ ವಿರುದ್ಧವಾಗಿ ಎಷ್ಟು ರಾಜರು ಬರ್ತಾ ಇದ್ದಾರೆ ಯುದ್ಧಕ್ಕೆ ನಾವು ನೋಡುವಾಗ ಅಲ್ಲಿ 5ನೇ ವಚನದಲ್ಲಿ ಯಾವಾಗ ಯೆರೂಸಲೇಮ್, ಹೆಬ್ರೋನ್, ಯಾರ್ಮೂತ್, ಲಾಕೀಶ್, ಎಗ್ಲೋನ್ ಎಂಬ ಪಟ್ಟಣಗಳ 5 ಮಂದಿ ಅಮೋರಿಯ ರಾಜರು ದಂಡೆತ್ತಿ ಕೂಡಿ ಬಂದು ಗಿಬ್ಯೋನಿಗೆ ಮುತ್ತಿಗೆ ಹಾಕಿ ಯುದ್ಧ ಮಾಡಿದರೆಂದು ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯ. ಇಲ್ಲಿ 5 ರಾಜ ಅಂದ್ರೆ 5 ದೇಶಗಳು, 5 ದೇಶದ ರಾಜರುಗಳು ಒಟ್ಟಿಗೆ ಸೇರಿ ಈ ಒಂದು ಯೆಹೋಶುವನ ವಿರುದ್ಧವಾಗಿ
ಇಸ್ರೇಲರ ವಿರುದ್ಧವಾಗಿ. ಯಾಕೆ ಇವರೆಲ್ಲ ಒಂದೇ ಸರಿ ಯಾಕೆ ಬಂದ್ರು ಅಂತ ನೋಡುವಾಗ ಇದಕ್ಕಿಂತ ಮುಂಚೆ ಒಂದು ಘಟನೆ ನಡೆಯುತ್ತೆ. ಅಲ್ಲಿ ಏನ್ ಘಟನೆ ನಡೆಯುತ್ತೆ ಅಂದ್ರೆ, ಗಿಬ್ಯೋನ್ಯರು ಅನ್ನೋ ಒಬ್ಬರ ಒಂದು ಪಂಗಡ ಇರುತ್ತೆ, ಒಂದು ಜನರು ಇರ್ತಾರೆ. ಅವರು ಈ ಇಸ್ರೇಲರ ವಿರೋಧಿಗಳೇ ಆಗಿದ್ದಾರೆ. ಆದ್ರೆ ಅವರು ತಂತ್ರರೂಪವಾಗಿ ಯೆಹೋಶುವನ ಬಳಿ ಬಂದು, ನಾವು ದೂರ ದೇಶದಿಂದ ಬಂದಿದ್ದೇವೆ, ನಿಮಗೋಸ್ಕರ ರೊಟ್ಟಿಯೆಲ್ಲ ತಂದಿದ್ದೇವೆ, ನಾವೀಗ ನಿಮಗೆ ಒಂದು ಸಮಾಧಾನಕರ ಒಪ್ಪಂದ ಮಾಡಲಿಕ್ಕೆ ನಾವು ಬಂದಿದ್ದೇವೆ ಅನ್ನೋದನ್ನ ಹೇಳಿ ಯೆಹೋಶುವನು ಮತ್ತು ಅವರ ಮಧ್ಯದಲ್ಲಿ ಒಂದು ಒಪ್ಪಂದ ನಡೆದೇ ಬಿಡುತ್ತೆ. ಯೆಹೋಶುವನು ಇದರ ಮಧ್ಯದಲ್ಲಿ ದೇವರಲ್ಲಿ ವಿಚಾರಿಸುವುದಕ್ಕೂ ಹೋಗೋದಿಲ್ಲ. ಆತನು ಕಟ್ಟಿಗೆ ಕಾಯುವಂತ, ಆ ಕಟ್ಟಿಗೆಯನ್ನು ಸಪ್ಲೈ ಮಾಡುವಂತ ಕೆಲಸವನ್ನ ಆ ಗಿಬ್ಯೋನ್ಯರಿಗೆ ಕೊಟ್ಟು ಬಿಡ್ತಾರೆ. ಈ ಗಿಬ್ಯೋನ್ಯರು ಯೆಹೋಶುವನ ಜೊತೆ ಒಂದಾದಾಗ, ಈ ಗಿಬ್ಯೋನ್ಯರು ಎಲ್ಲಿದ್ರು ಅಂತಂದ್ರೆ ಈ 5 ಅರಸರ ಜೊತೆ ಇದ್ರು. ಈ 5 ಅರಸರ ಜೊತೆಯಾಗಿದ್ದು ಯೆಹೋಶುವನು ಮತ್ತು ಇಸ್ರೇಲರ ವಿರೋಧವಾಗಿರುವಂತ ವ್ಯಕ್ತಿಗಳವರಾಗಿದ್ರು. ಆದ್ರೆ ಇವರು ಯಾವಾಗ ಇಸ್ರೇಲ್ ಜೊತೆ ಸಮಾಧಾನ ಒಪ್ಪಂದ ಮಾಡಿದ್ರು, ಇವರಿಗೆ ನಮ್ಮ ಜೊತೆ ಇದ್ದಂತ ನಮ್ಮ ಫ್ರೆಂಡ್ ಬೇರೆಯವರ ಜೊತೆ, ನನ್ನ ವಿರೋಧಿ ಜೊತೆ ಸೇರಿದ್ದಾನೆ ಅಂದಾಗ ಇವರಿಗೆ ಘೋರವಾದ ಸಿಟ್ಟು ಬರುತ್ತೆ. ಆವಾಗ 5 ರಾಜರುಗಳು ಸೇರಿ, ನೋಡ್ರಿ, ಯೆರೂಸಲೇಮ್, ಹೆಬ್ರೋನ್, ಯರ್ಮೂತ್, ಲಾಕಿಷ್, ಎಗ್ಲೋನ್, ಈ 5 ಪಟ್ಟಣಗಳು ಕೂಡ ಈಗಲೂ ಕೂಡ ವಾಗ್ದಾನ ದೇಶದಲ್ಲಿರುವಂತಹ ಸ್ಥಳಗಳ, ಇಸ್ರೇಲರಲ್ಲಿರುವಂತಹ ಸ್ಥಳಗಳಾಗಿದ್ದಾವೆ. ಈಗ ಅದು ಇಸ್ರೇಲರ ಪಾಲಿಗೆ ಸೇರಿದೆ. ಆ ಇಸ್ರೇಲರಿಗೆ ಪಾಲಿಗೆ ಸೇರಬೇಕಾದ ದೇಶಗಳಲ್ಲಿ ಇವರ ಆಳ್ವಿಕೆಯನ್ನು ನಡೆಸುತ್ತಿದ್ದರು. ಇವರು ಯುದ್ಧವನ್ನ ಮಾಡಿ ಆಕ್ರಮಣ ಮಾಡಿಕೊಂಡಿದ್ದರು. ಈಗ ಈ ಯೆಹೋಶುವನ ಕಾಲದಲ್ಲಿ ಇವರು ಯುದ್ಧವನ್ನ ಸಾರಬೇಕು. ಯಾಕೆಂದ್ರೆ ಇಸ್ರೇಲರು ಅವರು ನಡೆದುಕೊಂಡು ಬರುವಾಗ, ಆ ಒಂದು ದಿಕ್ಕಿನಲ್ಲಿ ಬರುವಾಗ ಇವರಿಗೆ ಭಯ ಉಂಟಾಗಿದೆ. ನಾಳೆ ನಮ್ಮನ್ನು ಕೂಡ ಇವರು ಸೋಲಿಸಿದರೆ, ಅಂತ ಫರೋಹನನ್ನ ಮಟ್ಟ ಹಾಕಿದಂತ ಇವರು ನಮ್ಮನ್ನು ಕೂಡ ಎಂದಿಗೂ ಬಿಡೋದಿಲ್ಲ ಎನ್ನುವ ವಿಚಾರ ಇವರಿಗೆ ಗೊತ್ತಾದಾಗ ಇವರು ಮುಂದೆ ಬರ್ತಾರೆ. ಆವಾಗ ಯೆಹೋಶುವನ ಪುಸ್ತಕ 10ನೇ ಅಧ್ಯಾಯ 8ನೇ ವಚನದಲ್ಲಿ ದೇವರು ಒಂದು ಧೈರ್ಯದ ಮಾತನ್ನ ಯೆಹೋಶುವನಿಗೆ ಕೊಡ್ತಿರುವುದನ್ನು ನಾವು ಗಮನಿಸುತ್ತೇವೆ. ಈ 5 ರಾಜರು ಒಂದೇ ಸಮನೆ ಸೈನ್ಯವನ್ನ ಇಟ್ಟುಕೊಂಡು ಬರುವಂತ ಸಂದರ್ಭದಲ್ಲಿ ನೋಡ್ರಿ, ಒಂದು ದೇಶದ ಸೈನ್ಯವೇ ಬೃಹದಾಕಾರವಾಗಿರುತ್ತದೆ. ಆದ್ರೆ 5 ದೇಶದ ಜನರು, 5 ದೇಶದ ಸೈನಿಕರು ಒಂದೇ ಸಾರಿ ಬಂದಾಗ ಅಲ್ಲಿ ಈ ರೀತಿಯಲ್ಲಿ ಯೆಹೋಶುವನಿಗೆ ದೇವರು ಧೈರ್ಯವನ್ನು ಕೊಡುವುದನ್ನು ನಾವು ಗಮನಿಸಿ, ಯೆಹೋಶುವನಿಗೆ ಅವರಿಗೆ ಹೆದರಬೇಡ, ಅವರನ್ನು ನಿನ್ನ ಕೈಗೆ ಒಪ್ಪಿಸಿದ್ದೇನೆ, ಅವರಲ್ಲಿ ಒಬ್ಬನೇ ಒಬ್ಬ ಕೂಡ ನಿನ್ನ ಮುಂದೆ ನಿಲ್ಲುವುದಿಲ್ಲ ಎಂದು ಹೇಳಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಮುಂದೆ ಒಂದು ಬಾಣ ಕೂಡ, ಒಂದು ಕತ್ತಿ ಕೂಡ, ಒಂದು ಅಶ್ವ ಕೂಡ, ಒಂದು ರಥ ಕೂಡ, ಒಂದು ರಾಜನು ಕೂಡ ನಿನ್ನ ಮುಂದೆ ನಿಲ್ಲೋದಿಲ್ಲ, ಇಸ್ರೇಲರ ಮುಂದೆ ನಿಲ್ಲೋದಿಲ್ಲ ಹೇಳುವುದನ್ನು ನಾವು ಗಮನಿಸ್ತೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ನಮ್ಮ ಜೀವಿತದಲ್ಲಿ ಕೂಡ ಒಂದು ಕಡೆಯಿಂದ ಸಮಸ್ಯೆ ಮಾತ್ರ ಬರ್ತಾ ಇಲ್ಲ, 5-6 ಕಡೆಯಿಂದ ಸಮಸ್ಯೆಗಳು, ಬಾಣಗಳು ಬಂದು ನಮಗೆ ಚುಚ್ಚುತ್ತಾ ಇದ್ದಾವೆ. ಒಂದನ್ನ ನಾವು ಡೀಲ್ ಮಾಡಕ್ ಹೋಗ್ತೀವಿ, ಇನ್ನೊಂದು ಚುಚ್ಚುತ್ತೆ. ಇನ್ನೊಂದನ್ನ ನಾವು ಡೀಲ್ ಮಾಡಕ್ ಹೋಗ್ತೀವಿ, ಇನ್ನೊಂದು ಕಡೆಯಿಂದ ಚುಚ್ಚುತ್ತೆ. ಇನ್ನೊಂದು ಕಡೆಯಿಂದ ನಾವು ಡೀಲ್ ಮಾಡಕ್ ಹೋಗ್ತೀವಿ, ಬೇರೆ ಏನೋ ಸಮಸ್ಯೆ ಬರುತ್ತೆ. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಸಮಸ್ಯೆಗಳ ಮಧ್ಯದಲ್ಲಿ ಹಾದು ಹೋಗುತ್ತಿರುವಂತಹ ದೇವ ಮಕ್ಕಳ ಕರ್ತನೆ ಹೇಳ್ತಾ ಇದ್ದಾನೆ, ಅವರಿಗೆ ನೀನು ಹೆದರಬೇಡ, ಆ ಸಮಸ್ಯೆಗಳಿಗೆ ನೀನು ಹೆದರಬೇಡ. ಆ ಸಮಸ್ಯೆಗಳನ್ನು ಉಂಟು ಮಾಡಿದಂತ ವ್ಯಕ್ತಿಗಳನ್ನ ನಿನ್ನ ಕೈಗೆ ನಾನು ಒಪ್ಪಿಸಿದ್ದೇನೆ, ಒಬ್ಬನು ಕೂಡ ನಿನ್ನ ಮುಂದೆ ನಿಲ್ಲೋದಿಲ್ಲ. ಹಲ್ಲೆಲೂಯಾ. ಒಬ್ಬನು ಕೂಡ ನಿನ್ನ ಮುಂದೆ ನಿಲ್ಲೋದಿಲ್ಲ. ಹಲ್ಲೆಲೂಯಾ. ನಾವು ಕಾಲಿಟ್ಟ ಜಾಗವನ್ನ ಕರ್ತನು ನಮಗೆ ಕೊಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ಈ ಯೆಹೋಶುವನ ಕಾಲದಲ್ಲಿ ಸಮಸ್ತ ಇಸ್ರೇಲರಲ್ಲಿ 5 ಜನ ರಾಜರ ಜೊತೆ ಯುದ್ಧ ಮಾಡೋದಾದ್ರೆ, ನೋಡ್ರಿ, ನಮ್ಮ ದೇವರು ಎಂತ ದೇವರು ಅಂದ್ರೆ, ನೋಡ್ರಿ, ಅಬ್ರಾಮನ ಒಂದು ಸಮಯದಲ್ಲಿ 5 ರಾಜರು ಆತನ ವಿರುದ್ಧವಾಗಿ ಬಂದಂತಹ ಸಂದರ್ಭದಲ್ಲಿ ಕೇವಲ 300 ಜನ. ಈಗಿನ ಒಂದು ದಿನಮಾನದಲ್ಲಿ ನೋಡುವಾಗ, ನಾವು ಚೈನಾದಲ್ಲಿ ಕುಂಫು ಆರ್ಟಿಸ್ಟ್ ಅವರನ್ನು ನೋಡುವಾಗ, ಅವರು ಒಂದು ಬಾರಿಗೆ 10-20 ಜನರನ್ನ ಸಾಯಿಸುವಂತ ಕ್ಷಮತೆ ಉಳ್ಳಂತ ಒಂದು ಯುದ್ಧ ಸಾಮರ್ಥ್ಯವನ್ನು ಹೊಂದಿರುವವರಾಗಿದ್ದಾರೆ. ಹಾಗಾದ್ರೆ ಯೋಚನೆ ಮಾಡಿ, ಆ 300 ಜನ ಲಕ್ಷಾನುಗಟ್ಟಲೆ ಜನರ ವಿರುದ್ಧವಾಗಿ ಹೋರಾಡಿ ಜಯವನ್ನು ಹೊಂದಬೇಕಾದ್ರೆ ಅವರಲ್ಲಿ ಯುದ್ಧದಲ್ಲಿ ಇದ್ದಂತ ದೇವರು ಕೊಟ್ಟಂತ ಶಕ್ತಿ ಅವರ ಮೇಲೆ ಎಷ್ಟಿತ್ತು. ಹಲ್ಲೆಲೂಯಾ. ನಾನು ಅಂದುಕೊಳ್ಳುತ್ತೇನೆ, ಒಬ್ಬೊಬ್ಬರು ಕೂಡ ಸಂಸೋನನ ರೀತಿಯಲ್ಲಿ 1000 ಜನರನ್ನ ಸಾಯಿಸುವಂತ ಬಲವನ್ನ ಕರ್ತನು ಆ ದಿನಮಾನದಲ್ಲಿ 300 ಜನ ಸಂಸೋನನನ್ನ ಕರ್ತನು ಅಲ್ಲಿ ಕೊಟ್ಟಿದ್ದಾರೆ ಎಂದು ನಾವು ನೋಡ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ನೋಡ್ತೇವೆ, ಕೇವಲ ಕತ್ತೆಯ ದವಡೆಯಿಂದ ಒಬ್ಬ ಸಂಸೋನನ್ನು 1000 ಗಟ್ಟಲೆ
ಜನರನ್ನ ಕೊಂದು ರಾಶಿ ಹಾಕಿದಂತ ಅಭಿಷೇಕ ಸಂಸೋರನ ಮೇಲೆ ಇತ್ತು. ಆ ದಿನಮಾನಗಳಲ್ಲಿ ಅಬ್ರಹಾಮನು ಮತ್ತು ಅಬ್ರಹಾಮನ ಜೊತೆ ಇದ್ದಂತ ಟ್ರೈನ್ ಮಾಡಿದಂತ 300 ಜನ ಆ ಯುದ್ಧ ಹೇಗಿರಬಹುದು ಆಲೋಚನೆ ಮಾಡಿದ್ರು. ನಾವು ಒಬ್ಬ ಸಂಸೋರನ ನಮಗೆ ಕಷ್ಟವಾಗ್ತದೆ, ಅದು ಯಾವ ರೀತಿ ಇರ್ಬೋದು ಇಮ್ಯಾಜಿನೇಷನ್ ಮಾಡಿದ್ರೆ ಆ ಯುದ್ಧ ರಂಗದಲ್ಲಿ ಆ 300 ಜನ ನುಗ್ಗಿದ ಕೂಡಲೇ ಸಮಸ್ಯೆ ಹೇಗಿದೆ ಅಂದ್ರೆ ಒಂದು JCB ಒಂದು ಮನೆಯ ಮೇಲೆ ನುಗ್ಗಿದ ರೀತಿಯಲ್ಲಿ ಸಂಪೂರ್ಣವಾಗಿ ನಾಶ ಮಾಡಿದಂತ ಅನುಭವ ಅಲ್ಲಿ ಉಂಟಾಗಿದೆ. ಹಲ್ಲೆಲೂಯಾ. ದೇವರು ಕಾರ್ಯ ಮಾಡುವಾಗ ವಿಶೇಷ ಮಾಡುವ ಅದಕ್ಕೋಸ್ಕರವಾಗಿ ಅಲ್ಲಿ ಯೆಹೋಶುವನು ಹೇಳುತ್ತಾರೆ, ಯೆಶಾಯ ಪ್ರವಾದಿ ದೇವರೇ ಹೇಳಿಸ್ತಾ ಇದ್ದಾರೆ ಯೆಶಾಯ ಪ್ರವಾದಿ ಮುಖಾಂತರವಾಗಿ, ಗಿಬ್ಯೋನ್ ತಗ್ಗಿನಲ್ಲಿ ರೋಷಗೊಂಡಂತೆ ರೋಷಗೊಳ್ಳುವನು. ಹಲ್ಲೆಲೂಯಾ. ಆತನು ತನ್ನ ಮಕ್ಕಳ ವಿರುದ್ಧವಾಗಿ ಬರುವಾಗ ಅದರ ಘನಘೋರ ರೋಷಗೊಳ್ಳುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಬರೆದ ತನ್ನ ಮಕ್ಕಳು ಎಲ್ಲವನ್ನ ಸಹಿಸಿಕೊಳ್ಳುವಾಗ, ತನ್ನ ಮಕ್ಕಳು ಶತ್ರುಗಳಿಗೋಸ್ಕರ ಪ್ರಾರ್ಥನೆ ಮಾಡುವಾಗ, ತನ್ನ ಮಕ್ಕಳು ಶತ್ರುಗಳನ್ನ ಆಶೀರ್ವಾದ ಮಾಡುವಾಗ, ಶತ್ರುಗಳಿಗೋಸ್ಕರ ಅವರಿಗೆ ಆಶೀರ್ವಾದ ಆಗಲಿ ಎಂದು ಹೇಳುವಾಗ, ಅದರ ಮೇಲೆಯೂ ಕೂಡ ಸೈತಾನನು ಅವರನ್ನು ನಿಮ್ಮ ಶತ್ರುವನ್ನು ನಿಮ್ಮ ಮೇಲೆ ಬೀಳುವಂತೆ ಮಾಡುವಾಗ ದೇವರು ರೋಷಗೊಂಡು ಎದ್ದೇಳುವಾತನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ಈ ರೋಷಗೊಂಡ ವಿಚಾರ ಏನ್ ನಡೀತು ಅನ್ನೋದನ್ನ ಗಮನಿಸುವಾಗ ಮುಂದೆ ಓದೋಣ. ಯೆಹೋಶುವನ ಪುಸ್ತಕ 10ನೇ ಅಧ್ಯಾಯ 11ನೇ ವಚನ. ಹಿಂದೆಂದೂ ನಡೆಯದ, ಆ ಕಾಲದಲ್ಲಿ ಕೂಡ ನಡೆಯದಿರುವ, ಇನ್ನು ಈ ಮುಂದೆ ಕಾಲದಲ್ಲೂ ಕೂಡ ಒಬ್ಬ ಮನುಷ್ಯನ ಮಾತುಗಳ ಮುಖಾಂತರ ಪ್ರಾರ್ಥನೆಯಿಂದ ನಡೆಯದ ಕಾರ್ಯಗಳು ಆ ದಿವಸ ನಡೆಯಿತು. ಅವರ ಇಸ್ರಾಯೇಲಿಗೆ ಬೆಂಗೊಟ್ಟು ಬೆತ್ ಹೊರೋನಿನ ಇಳಿಜಾರಿನಲ್ಲಿ ಓಡುತ್ತಾ ಅಜೇಕವನ್ನು ಮುಟ್ಟುವವರೆಗೂ ಯೆಹೋವನು ಆಕಾಶದಿಂದ ದೊಡ್ಡ ಕಲ್ಮಳೆಗಳನ್ನು ಸುರಿಸಿ ಅನೇಕರನ್ನು ಸಾಯಿಸಿದನು. ನಾವೇನೋ ಈ ಯೆಹೋಶುವ ಮತ್ತು ಇಸ್ರೇಲ್ ಸೇರಿ ಯುದ್ಧ ಮಾಡೋದಂದ್ರೆ ಇಲ್ಲಿ ಕೂಡ ಇವ್ರು ಏನ್ ಮಾಡಿದ್ದಾರೆ, ಏನ್ ಅವಸ್ಥೆ ಇರುವುದು, ಈ ಸ್ಟೇಡಿಯಂ ಅಲ್ಲಿ ಒಂದು ಜಾಗ ಕೊಟ್ಟಿರ್ತಾರೆ ಜನರಿಗೆ ಕೂರೋದಕ್ಕೆ, ಮಧ್ಯದಲ್ಲಿ ಇಲ್ಲಿ ಆಟ ನಡೆಯುತ್ತೆ. ಅದೇ ರೀತಿಯಲ್ಲಿ ಇಸ್ರೇಲನ್ನ ಕೂತ ರೀತಿಯಲ್ಲಿ ಮಧ್ಯದಲ್ಲಿ ದೇವರಲ್ಲಿ ಯುದ್ಧ ಮಾಡ್ತಿದ್ದಾರೆ. ಏನ್ ಯುದ್ಧ ಮಾಡ್ತಾರೆ? ದೊಡ್ಡ ದೊಡ್ಡ ಆಲಕಲ್ಲಿ ಮಲಗಿರೋದು. ದೊಡ್ಡ ಅಂತಂದ್ರೆ ಒಂದು ಎಷ್ಟು ಗಾತ್ರ ಇರ್ಬೋದು, ಎಷ್ಟು ಕೆಜಿ ಇರ್ಬೋದು ಅಂತಂದ್ರೆ, ಒಬ್ಬ ಮನುಷ್ಯ ಸಾಯ್ಬೇಕು ಅಂತಂದ್ರೆ ಒಂದು 50-100 ಕೆಜಿಯ ಆ ಒಂದು ದೊಡ್ಡ ದೊಡ್ಡ ಬಂಡೆಗಳು ಅಲ್ಲಿ ಆಕಾಶದಿಂದ ಬಿದ್ದಾಗ ಮಾತ್ರ ಒಬ್ಬ ಮನುಷ್ಯ ಸಾಯೋದಕ್ಕೆ ಸಾಧ್ಯ. ಆಲಿಕಲ್ಲು ಮಳೆಯನ್ನು ನಾವು ನೋಡಿದ್ದೀವಿ. ಇಷ್ಟಿಷ್ಟು ಒಂದು 250 ಗ್ರಾಮ್ಸ್ 200 ಗ್ರಾಮ್ಸ್ ಇರೋದನ್ನ ಕಲ್ಲುಗಳಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ನಾವು ನೋಡಿರೋದು. ಬೇರೆ ಜಾಸ್ತಿ ಇರಬಹುದು, ಇಲ್ಲಂತಲ್ಲ. ಆದ್ರೆ ಒಬ್ಬ ಮನುಷ್ಯ ಆದ ಮೇಲೆ ಅದು ಬಿದ್ದು ಅವನು ಸತ್ತು ಹೋಗಬೇಕಂತಂದ್ರೆ ಕೆಜಿಯ ಗಟ್ಲೆ, ಆ ಕ್ವಿಂಟಲ್ ಗಟ್ಲೆ ಇರುವಂತ ತೂಕ ಇರುವಂತ ಆಲಿಕಲ್ಲಿನ ಮಳೆ ಆ ದಿವಸ ಆಕಾಶದಿಂದ ಯಾರ ಮೇಲೆ ಬಿತ್ತು? ಇಸ್ರೇಲರ ವಿರೋಧಿಗಳಾದ ಅರಾಮ್ಯರ ಮೇಲೆ ಬಿತ್ತು ಎಂದು ನಾವು ನೋಡ್ತೇವೆ. ಹಲ್ಲೆಲೂಯಾ. ಇಲ್ಲಿ ಯೆಹೋಶುವನು ಏನು ಮಾಡಲಿಲ್ಲ, ಯೆಹೋಶುವನ ಸೈನ್ಯವಾದ ಇಸ್ರೇಲರು ಏನು ಮಾಡ್ತಾ ಇಲ್ಲ. ಇಲ್ಲಿ ಯಾರು ಯುದ್ಧ ಮಾಡ್ತಾ ಇದ್ದಾರೆ? ದೇವರು ತಾನೇ ಯುದ್ಧ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಇಸ್ರೇಲನ ಕತ್ತಿಯಿಂದ ಈಗ ನೋಡ್ರಿ, ಈಗ ಗಮನಿಸ್ತಾರೆ, ಅನೇಕರನ್ನ ಸಾಯಿಸಿದನು. ಇಸ್ರೇಲನ ಕತ್ತಿಯಿಂದ ಸಮೃದ್ಧರಾದಕ್ಕಿಂತ ಕಲ್ಮಳೆಯಿಂದ ನಾಶವಾದವರೇ ಹೆಚ್ಚು ಮಂದಿ. ಹಲ್ಲೆಲೂಯಾ. ಅದರ ಅರ್ಥ ಏನಂದ್ರೆ, ನಾವು ನಮ್ಮ ಬಲದಿಂದ ಮುಂದೆ ಹೋಗೋದಕ್ಕಾಗೋದಿಲ್ಲ, ಯಾವುದೇ ಕಾರಣಕ್ಕೂ ನಮ್ಮ ಜ್ಞಾನದಿಂದ ಮುಂದೆ ಹೋಗೋದಕ್ಕಾಗೋದಿಲ್ಲ, ನಮ್ಮ ತಲಾಂತಿಂದ ನಾವು ಮುಂದೆ ಹೋಗೋದಕ್ಕಾಗೋದಿಲ್ಲ. ನಮ್ಮ ಒಂದು ರೋಗ ಒಂದು ವೇಳೆ ನಮಗೆ ಬಂದಿರುವುದಾದ್ರೆ ನಮ್ಮ ಹಣ ಇದೆ, ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡೋದಕ್ಕೂ ರೋಗ ಗುಣ ಆಗೋದಿಲ್ಲ. ಕರ್ತನು ನಮ್ಮ ಮುಂದೆ ಹೋಗಬೇಕಾಗಿದೆ. ಹಲ್ಲೆಲೂಯಾ. ಅಲ್ಲಿ ನೋಡಿದ್ರೆ ಕರ್ತನು ಸುರಿಸಿದ ಕಲ್ಮಳೆಯಿಂದ ಅನೇಕ ಜನರು, ಹೆಚ್ಚಿನ ಜನರು ಸತ್ತು ಹೋದರೆಂದು ನಾವು ನೋಡ್ತೀವಿ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ಅವತ್ತಿನ ದಿವಸ ನಾನು ಕೇಳುವಾಗ ಎಲ್ರಿಗೂ ನಮಗೆ ದೇವರೇ ಸಾಲ್ವ್ ಮಾಡಬೇಕಾಗಿರೋ ಸಮಸ್ಯೆಗಳಿದ್ದಾವೆ ಅಂತ ಹೇಳ್ಕೊಂಡು ಎಲ್ಲರೂ ಕೈ ಎತ್ತಿದಿರಿ. ಈ ಒಂದು ಸಮಸ್ಯೆಗಳ ಮಧ್ಯದಲ್ಲೇ ದೇವರನ್ನು ನೀವು ಮುಂದೆ ತರೋದಾದ್ರೆ ಕರ್ತನು ನಿಮಗೋಸ್ಕರ ಯುದ್ಧ ಮಾಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ತದನಂತರ ಯೆಹೋವನು ಅಮೋರಿಯರನ್ನು ಇಸ್ರಾಯೇಲರಿಗೆ ಒಪ್ಪಿಸಿದ ದಿನದಲ್ಲಿ ಯೆಹೋಶುವನು ಯೆಹೋವನಿಗೆ ಒಂದು ವಿಜ್ಞಾಪನೆ ಮಾಡಿದನು. ಸ್ಪೆಷಲ್ ಪ್ರೇಯರ್ ಅನ್ನ ಇದುವರೆಗೆ ಆತನ ಕಾಲದಲ್ಲಿ, ಆತನಿಗಿಂತ ಮುಂಚೆ, ಆತನಿಗಿಂತ ನಂತರ, ಆತನ ದಿನಮಾನದಲ್ಲಿ ಯಾರು ಪ್ರಾರ್ಥನೆ ಮಾಡದಿರುವಂತ ಪ್ರಾರ್ಥನೆಯನ್ನ ಯೆಹೋಶುವನು ಮಾಡ್ತಾ ಇದ್ದಾನೆ. ಆತನ ಏನ್ ಹೇಳ್ತಾ ಇದ್ದಾನೆ? ದೇವರು ಮಾಡಿರುವಂತಹ ಸೃಷ್ಟಿಗಳ ಮೇಲೆ ಅದನ್ನ ಆಜ್ಞಾಪನೆ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಒಂದು ದಿನಮಾನದಲ್ಲಿ ಆತನು ಕೂಡ ಅಸಿಸ್ಟೆಂಟ್ ಆಗಿರುವಂತ ಸಂದರ್ಭದಲ್ಲಿ ಸಮುದ್ರ ಮನುಷ್ಯನ ಸೃಷ್ಟಿಯಲ್ಲ, ಆ ಸಮುದ್ರದ ಮೇಲೆ ದೇವರು ನೀನು ಆಜ್ಞಾಪಿಸು ಅಂತ ಹೇಳಿದಾಗ ಮೋಶೆಯ ಮುಖಾಂತರ ಮೋಶೆ ಕೈ ಎತ್ತಿ ಆ ಕೋಲನ್ನು ಚಾಚಿದಾಗ ಅಲ್ಲಿ
ಈ ಕೆಂಪು ಸಮುದ್ರ ಇಬ್ಬಾಗವಾಗುವುದನ್ನು ನಾವು ಗಮನಿಸಿದ ಯೆಹೋಶುವ ಈ ದಿವಸ ಹೇಳ್ತಾ ಇದ್ದಾನೆ, ಸೂರ್ಯನಿಗೆ ಹೇಳ್ತಾ ಇದ್ದಾನೆ, ಸೂರ್ಯನೇ ನೀನು ಗಿಬ್ಯೋನಿನಲ್ಲಿಯೂ, ಚಂದ್ರನೇ ನೀನು ಅಯಾಲೋನ್ ತಗ್ಗಿನಲ್ಲಿಯೂ ನಿಲ್ಲಿರಿ ಎಂದು ಇಸ್ರೇಲರ ಸಮಕ್ಷಮದಲ್ಲಿ ಆಜ್ಞಾಪಿಸಲು ಇಸ್ರೇಲರು ತಮ್ಮ ಶತ್ರುಗಳಿಗೆ ಮುಯಿ ತೀರಿಸುವವರೆಗೆ ಸೂರ್ಯ ಚಂದ್ರನು ಹಾಗೆಯೇ ನಿಂತರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಂಥ ಕಾರ್ಯಗಳನ್ನ ದೇವರು ಮಾಡ್ತಾನೆ ಎನ್ನುವಂತ ಜ್ಞಾನ ಯೆಹೋಶುವನಿಗೆ ಎಲ್ಲಿಂದ ಬಂತು ಪ್ರಿಯರೇ? ಹಲ್ಲೆಲೂಯಾ. ಒಂದು, ಆತನ ಮೋಶೆ ಮಾಡಿದಂತ ಕಾರ್ಯಗಳನ್ನು ಗಮನಿಸಿರಬಹುದು. ಇನ್ನೊಂದು, ಆತನಿಗೆ ಆ ದೇವರಾತ್ಮನ ಪ್ರೇರೇಪಣೆ, ದೇವರಾತ್ಮನ ವಶವಾಗಿ ಆತನ ಪ್ರಾರ್ಥನೆಯನ್ನು ಮಾಡಿದರೆ ಹಲ್ಲೆಲೂಯಾ. ಕೆಲವು ಬಾರಿ ನೋಡ್ರಿ, ಇಂಥ ರೀತಿಯ ಪ್ರಾರ್ಥನೆಯನ್ನು ಮಾಡ್ರಿ, ನಾವು ಒಂದು ಡಿಫರೆನ್ಸ್ ಅನ್ನ ನಮ್ಮ ಜೀವನದಲ್ಲಿ ತರಬೇಕು ಅಂತಂದ್ರೆ ದೇವರಾತ್ಮನ ಚಲನೆ ನಮ್ಮಲ್ಲಿ ಇರಬೇಕು. ಹಲ್ಲೆಲೂಯಾ. ನಮಗೆ ದೇವರು ಯಾರು ಎಂದು ತಿಳಿದಿರಬೇಕು. ಮೊದಲನೇದಾಗಿ ದೇವರು ಭೂಮಿ ಆಕಾಶವನ್ನ, ಒಣ ನೆಲವನ್ನ, ಸಮುದ್ರವನ್ನ, ಎಲ್ಲಾ ಸೃಷ್ಟಿಗಳನ್ನ ಉಂಟು ಮಾಡಿದ ದೇವರು. ನನ್ನ ದೇವರಿಗೆ ಎಲ್ಲವೂ ಸಾಧ್ಯ ಎನ್ನುವುದನ್ನ ನಾವು ಅರಿತವರಾಗಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಗಿಬ್ಯೋನ್ ಮತ್ತು ಅಯಾಲೋನ್ ಎನ್ನುವಂತ ಸ್ಥಳ ನೀವು ಮ್ಯಾಪ್ ಅಲ್ಲಿ ನೋಡೋದಾದ್ರೆ ಇದು ಸ್ಟ್ರೈಟ್ ಲೈನ್ ಅಲ್ಲಿ ಇರುವಂತಹ ಒಂದು ಜಾಗ ಆಗಿದೆ. ಇದರ ಹಿಂದೆ ಬೆತ್ಹೆರೋನ್ ಎನ್ನುವಂತ ಒಂದು ಜಾಗ ಇದೆ. ಆ ಬೆತ್ಹೆರೋನಿನಲ್ಲಿ ನಿಂತು ಆ ಒಂದು ಸೂರ್ಯ ಚಂದ್ರನಿಗೆ ಅದನ್ನ ಆಜ್ಞಾಪಿಸ್ತಾ ಇದ್ದಾನೆ, ನೀವು ಅಲ್ಲೇ ನಿಲ್ಲಬೇಕು. ಹಲ್ಲೆಲೂಯಾ, ಅಲ್ಲೇ ನಿಲ್ಲಬೇಕು ಅಂತಂದಾಗ ಈ ವಿಜ್ಞಾನಿಗಳೇ ಹೇಳ್ತಾರೆ, ಮೊದಲನೆಯ ಗ್ರಹಣ ಅದಾಗಿತ್ತು ಅಂತ ಅನ್ಕೊಂಡು ಹೇಳ್ತಾರೆ. ಯಾಕಂದ್ರೆ ಸ್ಟ್ರೇಟ್ ಲೈನ್ ಅಲ್ಲಿ ಇದ್ದಿದ್ರಿಂದ, ಚಂದ್ರ ಮಧ್ಯದಲ್ಲಿ ಇದ್ದಿದ್ರಿಂದ ಯಾವ ರೀತಿಯ ಒಂದು ಅಲ್ಲಿ ಯಾವ ರೀತಿಯ ಒಂದು ದೃಶ್ಯ ಕ್ರಿಯೇಟ್ ಆಗಿತ್ತು ಅಂದ್ರೆ ಅರ್ಧ ಉಂಗುರ ಅಂತ ಅನ್ಕೊಂಡು ಹೇಳ್ತಾರೆ, ಅರ್ಧ ಉಂಗುರ ಸೂರ್ಯಗ್ರಹಣ ಅಂತ ಹೇಳ್ತಾರೆ. ಆ ರೀತಿಯ ಒಂದು ಏನೋ ದೃಶ್ಯ ಅಲ್ಲಿ ಉಂಟಾಗಿತ್ತು. ಅದರ ಮಧ್ಯದಿಂದ ಬೆಳಕು ಬಂದಂತ ಆ ಬೆಳಕಿನಲ್ಲಿ ಗಿಬ್ಯೋನ್ ಅಲ್ಲೆಲ್ಲ ಇದ್ದಂತ 5 ರಾಜ್ಯರ ವಿರುದ್ಧವಾಗಿ ಯೆಹೋಶುವ ಮತ್ತು ಇಸ್ರೇಲರು ಯುದ್ಧ ಮಾಡಿದರು. ಹಲ್ಲೆಲೂಯಾ. ಕೇವಲ ಕತ್ತಲೆ ಬೇಡ, ನಮ್ಗೊಂದು ಸ್ವಲ್ಪ ಬೆಳಕು ಬೇಕು ಅಂತ ಅನ್ಕೊಂಡು ಕೇಳಿದಕ್ಕೆ ಬೆಳಕು ನಮ್ಗೆ ಬೇಕು ಎನ್ನುವ ಕೇಳಿದ ಒಂದು ಪ್ರಾರ್ಥನೆ ಇದಾಗಿದೆ. ಹಲ್ಲೆಲೂಯಾ. ಕರ್ತನು ಆ ಒಂದು ಮಾತನ್ನ ಕೇಳಿ ಅವತ್ತಿನ ದಿವಸ ಸೂರ್ಯ ಚಂದ್ರನ ನಿಲ್ಲಿಸಬೇಕಾದ್ರೆ ನಮ್ಮ ಜೀವಿತ, ನಾವು ಸತ್ಯದಲ್ಲಿ, ಮಾರ್ಗದಲ್ಲಿ, ಜೀವನದಲ್ಲಿ ನಾವು ನಡೆಯುವಂತ ಸಂದರ್ಭದಲ್ಲಿ ಕರ್ತನ ಎಂತ ಒಂದು ಅವಕಾಶವನ್ನ, ಎಂತ ಒಂದು ಪ್ರಾರ್ಥನೆ ಕೇಳಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ದೇವರು ನಮ್ಮನ್ನ ಕಾಯುವ ದೇವರಾಗಿದ್ದಾನೆ. ನಮ್ಮ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವ ದೇವರಾಗಿದ್ದಾನೆ. ಅದರ ಅಪೂರ್ವವಾದ ಕಾರ್ಯ ಮಾಡುವಂತ ದೇವರಾಗಿದ್ದಾನೆ. ಅಸಾಧಾರಣವಾದ ಕಾರ್ಯವನ್ನ ಮಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂತಂದ್ರೆ ನೋಡ್ರಿ, ಇದನ್ನ ಕೇವಲ ನಾವು ಹಳೆ ಒಡಂಬಡಿಕೆಯಲ್ಲಿ ಮಾತ್ರ ನೋಡಿದ್ದಲ್ಲ, ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ 2 ಬಾರಿ ಯೇಸು ಕ್ರಿಸ್ತನು ಆತನು ನಾನು ಸೃಷ್ಟಿಕರ್ತನೆಂದು ಅನ್ಕೊಂಡು ಪ್ರೂವ್ ಮಾಡಿದ್ದಾನೆ. ಯಾವಾಗ ಇದು ನೋಡುವಾಗ, ಅವರು ಸಮುದ್ರದಲ್ಲಿ ಹೋಗ್ತಾ ಇರ್ತಾರೆ, ಸಮುದ್ರದ ಮಧ್ಯದಲ್ಲಿ ಅಲೆಗಳು, ಬಿರುಗಾಳಿ, ಫುಲ್ ಕಂಪ್ಲೀಟ್ ಆಗಿ ಇನ್ನೇನು ದೋಣಿ ಮುಳುಗೋಗುತ್ತೆ ಅನ್ನೋ ಪರಿಸ್ಥಿತಿ ಬರುತ್ತೆ. ಶಿಷ್ಯರು ಹೆದರ್ತಾ ಇದ್ದಾರೆ. ಯೇಸು ಕ್ರಿಸ್ತನು ಮಾತ್ರ ಮಲಗಿದ್ದಾನೆ. ಯಾಕಂದ್ರೆ ಅದನ್ನ ಮಲಗದಕ್ಕೆ ಕಾರಣ ಎಂತಂದ್ರೆ ಸೃಷ್ಟಿಗಳ ಕರ್ತನಾಗಿದ್ದಾನೆ. ಹಲ್ಲೆಲೂಯಾ. ಆತನಿಗೆ ಯಾವ ಭಯವೂ ಇರಲಿಲ್ಲ. ಯಾಕೆಂದ್ರೆ ಅದನ್ನ ಎಲ್ಲವನ್ನ ಕಂಟ್ರೋಲ್ಗೆ ತರಲು ಶಕ್ತನಾದ ದೇವರಾಗಿದ್ದಾರೆ. ಅದನ್ನು ಎದ್ದು ಒಂದೇ ಆಜ್ಞಾಪನೆ ಕಟ್ಟಿದ್ದು, ಸಮುದ್ರವೇ ನೀನು ಮೊರೆಯಬೇಡ ಅಂತ ಹೇಳಿದ ಕೂಡಲೇ ಎಲ್ಲವೂ ಶಾಂತವಾಯಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಸೃಷ್ಟಿಗಳ ಮೇಲೆ ಅಧಿಕಾರವುಳ್ಳಾತನಾಗಿದ್ದಾನೆ. ನಾವು ಕೂಡ ಪ್ರಾರ್ಥನೆ ಮಾಡುವಾಗ ದೇವರು ಸೃಷ್ಟಿಗಳ ಮೇಲೆ ನಮಗೆ ಅಧಿಕಾರವನ್ನ ಕೊಡುವಾತನಾಗಿದ್ದಾನೆ. ಆ ಪ್ರಾರ್ಥನೆಯನ್ನ ಕರ್ತನು ಕೇಳುವಾತನಾಗಿದ್ದಾನೆ. ಮುಂದೆ ನೋಡುವಾಗ ಸಮುದ್ರದ ಮೇಲೆ ಇದುವರೆಗೂ ನಡೆದವರು ಯಾರು ಇಲ್ಲ. ಸಮುದ್ರದ ಮೇಲೆ ನಡೆದವರು ಈ ಸೈಂಟಿಫಿಕಲಿ ಏನೇನೋ ಮಾಡ್ತಾ ಇದ್ದಾರೆ. ಆದ್ರೆ ಎಕ್ಸಾಕ್ಟ್ಲಿ ಆಗಿ ಆ ದಿನಮಾನ ಟೆಕ್ನಾಲಜಿ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಯೇಸು ಕ್ರಿಸ್ತರು ಒಂದು ವಿಚಾರವನ್ನು ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಇದ್ದಾರೆ. ನಾನು ಸಮುದ್ರದ ಮೇಲೆ ಕೂಡ ನಡೆಯಲು ಶಕ್ತನಾಗಿದ್ದೇನೆ, ಮಾತ್ರವಲ್ಲ ನಾನು ಇನ್ನೊಬ್ಬರನ್ನು ಕೂಡ ನಡೆಸಲು ಶಕ್ತನಾಗಿದ್ದೇನೆ. ಹಲ್ಲೆಲೂಯಾ. ಅದನ್ನೇ ಕರ್ತನು ಹೇಳಿದ್ರು, ನಾನು ಮಾತ್ರ ಶೋಧನೆಯನ್ನು ಜಯಿಸೋದು ಮಾತ್ರವಲ್ಲ, ಕಷ್ಟವನ್ನು ಜಯಿಸೋದು ಮಾತ್ರವಲ್ಲ, ನಾನು ಕರೆದಿರುವಂತ ನನ್ನ ಮಕ್ಕಳು ಕೂಡ ಈ ಲೋಕದಲ್ಲಿ ಜಯವನ್ನು ಹೊಂದಲು ಶಕ್ತರಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೋಸ್ಕರವಾಗಿ ನಮ್ಮ ಜೀವಿತದಲ್ಲಿ ಪ್ರೇರೆ ಯಾವ ವಿಚಾರವಾಗಿಯೂ ಕೂಡ ಚಿಂತಿಸದೆ ಎಲ್ಲಾ ನಮ್ಮ ಚಿಂತಾಭಾರವನ್ನು ಕರ್ತನ ಮೇಲೆ ಹಾಕೋಣ. ನಾವು ನಿಶ್ಚಿಂತೆಯಾಗಿರೋದಾದ್ರೆ ಯಾವ ರೋಗವು ನಮಗಿರೋದಿಲ್ಲ, ಯಾವ ಸಮಸ್ಯೆಗಳು ನಮಗಿರೋದಿಲ್ಲ.
ಇನ್ನೊಂದು ಏನು ಅಂತಂದ್ರೆ ನಮ್ಮ ಜೀವಿತದಲ್ಲಿ ನಾವು ನೀತಿವಂತಿಕೆಯಿಂದ ನಡೆಯುವವರು. ಯಾಕಂದ್ರೆ ಅದಕ್ಕೋಸ್ಕರವಾಗಿ ಯೆಶಾಯ ಪ್ರವಾದಿ ಈ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ಆತನ ಒಂದು ಪ್ರಾರ್ಥನೆ, ಆತನ ಒಂದು ಮೊರೆ ಈ ರೀತಿ ಇದೆ. 64ನೇ ಅಧ್ಯಾಯ 3ನೇ ವಚನದಲ್ಲಿ, ಯೆಶಾಯ ಪ್ರವಾದಿ ಗ್ರಂಥ 64ನೇ ಅಧ್ಯಾಯ 3ನೇ ವಚನ, ನಮ್ಮ ನಿರೀಕ್ಷೆಗೆ ಮೀರಿದ ಭಯಂಕರ ಕೃತ್ಯಗಳನ್ನು ನಡೆಸಿ ನಿನ್ನ ನಾಮ ಮಹತ್ತನ್ನು ನಿನ್ನ ಶತ್ರುಗಳಿಗೆ ತಿಳಿಯಪಡಿಸಿ ಜನಾಂಗಗಳನ್ನು ನಿನ್ನ ದರ್ಶನದಿಂದ ನಡುಗಿಸಬಾರದೆ. ಹೌದು, ನೀನು ಇಳಿದು ಬಂದು ಪರ್ವತಗಳು ನಿನ್ನ ದರ್ಶನದಿಂದ ಅಲುಗಿದರೆ ಎಷ್ಟೋ ಲೇಸು. ನಿನ್ನನ್ನು ಬಿಟ್ಟರೆ ನಿರೀಕ್ಷಿಸುವವನಿಗೆ ಕಾರ್ಯಕರ್ತನಾದ ಯಾವ ದೇವರನ್ನು ಆದಿಯಿಂದ ಯಾರೂ ಕೇಳಲಿಲ್ಲ, ಯಾರ ಕಿವಿಗೂ ಬೀಳಲಿಲ್ಲ, ಯಾರ ಕಣ್ಣು ಕಾಣಲಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಸನ್ನಿಧಾನ ಇವತ್ತಿನ ದಿವಸ ನಮಗೆ ಎಲ್ಲ ಸಹಾಯಕರು ನಮ್ಮ ಯೇಸು ಒಬ್ಬನೇ ಪ್ರೇರೆ. ಹಲ್ಲೆಲೂಯಾ. ಆತನ ಪರಿಶುದ್ಧವಾದ ರಕ್ತದಲ್ಲಿರುವಂತಹ ಶಕ್ತಿ ಇನ್ನೂ ಕುಂದಿ ಹೋಗಿಲ್ಲ, ಅದು ಈಗಲೂ ಕೂಡ ಜೀವಂತವಾಗಿದೆ. ಹಲ್ಲೆಲೂಯಾ. ಲೂಕನ ಸುವಾರ್ತೆ 18ನೇ ಅಧ್ಯಾಯ 27ನೇ ವಚನವನ್ನ ವಾಕ್ಯವನ್ನ ಕರ್ತನು ಹೇಳ್ತಾ ಇದ್ದಾರೆ. ಹೊಸ ಒಡಂಬಡಿಕೆಯಲ್ಲಿ ಮನುಷ್ಯರಿಗೆ ಅಸಾಧ್ಯವಾದ ಕಾರ್ಯಗಳು ದೇವರಿಗೆ ಸಾಧ್ಯವಾಗಿದೆ ಎಂದನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಪ್ರೇರೆ. ನಮ್ಮ ದೇವರು ಆತನು ನಮಗೋಸ್ಕರ ರೋಷಗೊಳ್ಳುವಾತನ. ಯಾಕೆ? ನಮ್ಮ ವಿರುದ್ಧವಾಗಿ ಬರುವಂತ ಆಯುಧಗಳನ್ನ ಶಮನ ಪಡಿಸೋದಕ್ಕೋಸ್ಕರವಾಗಿ. ಅದಕ್ಕೆ ಯೆಶಾಯ ಪ್ರವಾದಿ 28ನೇ ಅಧ್ಯಾಯ 22ನೇ ವಚನದಲ್ಲಿ 21ನೇ ವಚನ ಏನು? ಯೆಹೋವನು ಈಗ ಅಪರೂಪವಾದ ತನ್ನ ಕೆಲಸವನ್ನು ನಡೆಸಬೇಕೆಂದಲೂ ಅಪೂರ್ವವಾದ ತನ್ನ ಕಾರ್ಯವನ್ನು ನೆರವೇರಿಸಬೇಕೆಂದಲೂ ಪೆರಾಚಿಮ್ ಬೆಟ್ಟದಲ್ಲಿ ಎದ್ದಂತೆ ಯಾರಿಗೋಸ್ಕರ? ನಮಗೋಸ್ಕರ ಗಿಬ್ಯೋನ್ ತಗ್ಗಿನಲ್ಲಿ ರೋಷಗೊಂಡಂತೆ ರೋಷಗೊಳ್ಳುವನು. ಆದ ಕಾರಣ ನಿಮ್ಮ ಬಂಧನಗಳನ್ನು ಇನ್ನೂ ಬಿಗಿಯಾಗದಂತೆ ಧರ್ಮ ನಿಂದೆಯನ್ನು ಬಿಡಿರಿ, ಭೂಮಂಡಲದೆಲ್ಲ ನಿಶ್ಚಿತ ಪ್ರಲಯವಾಗಲಿ ಎಂದು ಸೇನಾಧೀಶ್ವರದ ಯೆಹೋವನೆಂಬ ಕರ್ತನು ನುಡಿಯುವುದನ್ನು ಕೇಳಿದ್ದೇನೆ. ಹಲ್ಲೆಲೂಯಾ. ಈ ಕೊನೆಗೆ ಬರುವಂತ ಈ ಭೂಮಿ ನಾಶವಾಗುವಂತ ಸಂದರ್ಭದಲ್ಲಿ ಕರ್ತನು ನಮ್ಮನ್ನ ಕಾಯುವಾತನಾಗಿದ್ದೇನೆ ಪ್ರೇರೆ. ಅದಕ್ಕೋಸ್ಕರವಾಗಿ ನಾವ್ ಏನನ್ನ ಬಿಡಬೇಕಂದ್ರೆ ಧರ್ಮ ನಿಂದೆಯನ್ನ, ದೇವರ ವಿರುದ್ಧವಾದ ಕಾರ್ಯಗಳನ್ನ ನಾವು ಬಿಡುವಾಗ ಕರ್ತನು ನಮಗೆ ಬಿಡುಗಡೆಯನ್ನ ಕೊಡುವಾತನಾಗಿ. ಹಲ್ಲೆಲೂಯಾ. ಬಿಡುಗಡೆ ಕೊಡೋದಕ್ಕೆ ಆತನ ಸಿದ್ಧನಿದ್ದಾನೆ. ಆದ್ರೆ ನಾವು ಇವತ್ತಿನ ದಿವಸ ದೇವರ ವಾಕ್ಯಕ್ಕೆ ಅಡಿಯಾಳಾಗುವುದಕ್ಕೆ, ದೇವರ ವಾಕ್ಯಕ್ಕೆ ವಿಧೇಯರಾಗುವುದಕ್ಕೆ ನಾವು ಸಿದ್ಧರಾಗಬೇಕಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸದ ವಾಗ್ದಾನ ವಾಕ್ಯವನ್ನು ತೆಗೆದುಕೊಳ್ಳೋಣ. ಲೂಕನ ಸುವಾರ್ತೆ 18ನೇ ಅಧ್ಯಾಯ 27ನೇ ವಚನ ಮತ್ತು ಆ ಯೆಶಾಯ ಪ್ರವಾದನ ಗ್ರಂಥ 28ನೇ ಅಧ್ಯಾಯ 22ನೇ ವಚನವನ್ನ ನಾವು ವಾಗ್ದಾನವಾಗಿ ತೆಗೆದುಕೊಳ್ಳೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ ಕರ್ತನೆ. ಈ ಬೆಳಗಿನ ಜಾವದಲ್ಲಿ ಕರ್ತನೆ, ನಿನ್ನ ಅಪೂರ್ವವಾದ ಕರ್ತನೆ, ನಿನ್ನ ಅಪರೂಪವಾದ ಕೆಲಸ ಕಾರ್ಯಗಳನ್ನ ನಾವು ಧ್ಯಾನ ಮಾಡಿದ್ದೇವೆ ಸ್ವಾಮಿ. ಅವತ್ತಿನ ದಿವಸ ಯೆಹೋಶುವ ಅದನ್ನ ಅನುಭವ ಮಾಡಿದ. ಯೆಹೋಶುವನ ಜೀವಿತದಲ್ಲಿ ಅದು ಕರ್ತನೆ ಇಸ್ರಾಯೇಲ್ ಜೀವಿತದಲ್ಲಿ ನಡೆಯುತ್ತೆ ಸಭ. ಇವತ್ತಿನ ದಿವಸ ಕರ್ತನೆ ನಿನ್ನ ಮಕ್ಕಳಾದ ನಾವು ಸ್ವಾಮಿ ನಿನ್ನಲ್ಲಿ ಕೇಳಿಕೊಳ್ತಾ ಇದ್ದೇವೆ. ನಮಗೂ ಕೂಡ ಕರ್ತನೆ ರಾಜ ಒಂದು ಸಮಸ್ಯೆ ಅಲ್ಲ, 100 ಸಮಸ್ಯೆಗಳು ನಮ್ಮ ವಿರುದ್ಧವಾಗಿ ನಿಂತಿದ್ದಾವೆ. ನಮ್ಮನ್ನ ಕರ್ತನೆ ಕ್ಷಣ ಕ್ಷಣಕ್ಕದು ಚುಚ್ಚುತ್ತಾ ಇದ್ದಾವೆ. ಕರ್ತನೆ ಕ್ಷಣಕ್ಕೂ ನಮ್ಮಿಂದ ಕಣ್ಣೀರು ಸುರಿಸ್ತಾ ಇದ್ದಾವೆ, ನಮ್ಮನ್ನ ವೇದನೆಯಲ್ಲಿ ನಡೆಸ್ತಾ ಇದ್ದಾವೆ. ಕರ್ತನೆ ಇವತ್ತಿನ ದಿನ ಬಿಡುಗಡೆ ನಿನ್ನ ಕೊಡುವುದಕ್ಕಾಗಿ ಸಹೋದರ ಯೇಸಪ್ಪ. ಕರ್ತನೆ ರಾಜ, ನಾವು ಕೂಡ ನಿನ್ನ ನಿಬಂಧನೆಗಳನ್ನ, ನಿನ್ನ ಆಜ್ಞೆಗಳನ್ನ, ನಿನ್ನ ವಾಗ್ದಾನಗಳನ್ನ ಕೈಗೊಂಡು ನಡೆಯುವುದವಾಗಿ ಕರ್ತನೆ ನಮ್ಮನ್ನ ನಡೆಸುವ ಯೇಸಪ್ಪ. ನಮ್ಮಲ್ಲಿರುವಂತಹ ಎಲ್ಲ ಅವಿಧೇಯತೆಯನ್ನು ತೆಗೆದು ಹಾಕು. ನಮ್ಮಲ್ಲಿರುವಂತಹ ಕರ್ತನೆ ಎಲ್ಲ ಕರ್ತನೆ ರಾಜ ನಿನ್ನ ವಿರುದ್ಧವಾದ ಕಾರ್ಯಗಳನ್ನು ತೆಗೆದು ಹಾಕು ಯೇಸುವೆ. ವಿರೋಧವಾಗಿ ಕಾರ್ಯ ಮಾಡುವಂತ ಎಲ್ಲ ಸೈತಾನನ ಕಾರ್ಯಗಳು, ಎಲ್ಲ ದುರಾತ್ಮನ ಕಾರ್ಯಗಳು, ನಮ್ಮನ್ನ ಸ್ವಾಮಿ ಹಿಂಸಿಸುವಂತ ಎಲ್ಲ ಸೈತಾನನ ಎಲ್ಲ ಅಗ್ನಿಬಾಣಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಕ್ತಾ ಇದ್ದೇವೆ. ಅಂದರೆ ಬಿಡುಗಡೆ ಉಂಟು ಮಾಡಿ ನಮ್ಮನ್ನು ಒಬ್ಬೊಬ್ಬರನ್ನು ನಡೆಸುವುದಕ್ಕಾಗಿ ಸ್ತೋತ್ರ. ಆಶೀರ್ವದಿಸು, ಬಲಪಡಿಸು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಕೊಡ್ತೇನೆ, ಜೀವವುಳ್ಳ ತಂದೆಯೇ.